ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್, ನಮಗೊಂದು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ ನಿಮ್ಮದು ಕಾರು? ಹೌದು. ಯಾವ್ದೈತ್ರಿ ಕಾರ್ ಇದು? ಸರ್ ಇದು ಮಹೇಂದ್ರ ಕುಂಟು ಅಂತ. ಮಹೀಂದ್ರ ಕುಂಟು ಐತ್ರಿ? ಹ್ಮ್. ಸರ್ ಮಾಡಲು 2015. 2015 ಐತ್ರಿ? ಹ್ಮ್. ಓಕೆ. ತಾವು ಓನರ್ ಎಷ್ಟಾಗೈತ್ರಿ ಗಾಡಿಗೆ? ಸರ್ ಸಿಂಗಲ್ ಓನರ್. 15 ಮಾಡಲ್ ಇದ್ರೂ ಕೂಡ ತಾವು ಓನರು ಒಂದೇ ಇದ್ದೀರಿ? ಹೌದು. ಗಾಡಿ ಯಾರು ತೊಗೊಂತಾರೆ ನಿಮ್ಮದು ಅವರು 2 ಓನರ್ ಆಗ್ತಾರೇನ್ರಿ? ಹೌದು. ಸರ್ ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಕಿಲೋಮೀಟ್ರ್ ಓಡಿರೋದು? ಸರ್ ಒರಿಜಿನಲ್ 1.5 ಲಕ್ಷ ಓಡಿದೆ. 1.5 ಲಕ್ಷ ಒರಿಜಿನಲ್ ಹೊಡೈತ್ರಿ? ಹೌದು. ಟೈರ್ ಕಂಡೀಷನ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಐತ್ರಿ ಸರ್ ನಿಮ್ಮ ಕೈಯಾಗ ಪರ್ಸೆಂಟೇಜು? ಸರ್ ಎಲ್ಲ ಎಕೊಮೋ ಟೈರ್ಸ್ ಇದೆ. ಎಲ್ಲ ಒಂದು ಫ್ರಂಟ್ ಬಂದು ನಿಮ್ಗೆ ಒಂದು 85% ಇದೆ, ಬ್ಯಾಕ್ ಒಂದು 60% ಇದೆ. ಯಾಕೋಮೋ ಟೈರ್ ಐತ್ರಿ, ಫ್ರಂಟು 80% ತನಕ ಐತ್ರಿ, ಹೌದು. ಬ್ಯಾಕ್ ಸೈಡ್ದು 60ರಿಂದ 65% ತನಕ ಟೈರ್ ಐತ್ರಿ, ಹೌದು. ಸ್ಟೆಪ್ನಿ ಐತ್ರಿ? ಸ್ಟೆಪ್ನಿ ಎಲ್ಲ ಇದೆ. ಓಕೆ. ಸರ್ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಕೊಂಡಿರಿ? ಸರ್ ಎಲ್ಲ A1 ಕ್ಲಾಸ್ ಇದೆ ಸರ್. ಇಂಜನ್ ಅಂತೆಲ್ಲ ಕಂಡೀಷನ್ ಐತ್ರಿ? ಹೌದು, ರೆಡಿ ಟು ಯೂಸ್ ಕಂಡೀಷನ್. ಓಕೆ. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರೈಸಸ್ಸು, ಟಿಂಕರಿಂಗ್ ಐತ್ರಿ, ಯಾವುದೂ ಪ್ರಾಬ್ಲಮ್ ಇಲ್ಲ ರೀ? ಯಾವುದೂ ಇಲ್ಲ ಸರ್. ನಿಮ್ಮ ಕೈಯಾಗ ಕ್ಲಿಯರ್ ಐತ್ರಿ? ಹೌದು. ಸರ್ ಏನು ಕೊಡ್ತೈತ್ರಿ ಮೈಲೇಜು? ಸರ್ ಮೈಲೇಜು ಒಂದು 20ಗೆ ಮೋಸ ಇಲ್ಲ ಸರ್. ಪೆಟ್ರೋಲ ಸರ್ ಡೀಸೆಲ್ ಇದು? ಡೀಸೆಲ್. 20 ತನಕ ಕೊಡ್ತೈತ್ರಿ ಮೈಲೇಜ್? ಹೌದು. ಇದು ಸೀಟಿಂಗ್ ಏನು ಬರ್ತೈತ್ರಿ ಸರ್ ಇದು? ಸೀಟಿಂಗ್ ಬಂದು 7 ಸೀಟರ್ ಬರುತ್ತೆ. 7 ಸೀಟರ್ ಅಲ್ಲ ಇದು? ಹ್ಮ್. ಓಕೆ. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತದೆ ಸರ್ ಫೀಚರ್ಸು? ಸರ್ ಇದು AC ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಹ್ಞೂ ಸೆಂಟ್ರಲ್ ಲಾಕ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪ್ನಿದೆ. ಹ್ಞೂ ಆಮೇಲೆ ಮಿರರ್ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ, ಸೀಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಸರ್ ಇದು, C8 ಅಂತ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ. ಇದು ಎಲ್ಲ ಕೂಡ ಪ್ರೆಸೆಂಟು ವರ್ಕ್ದಾಗೆ ಐತ್ರಿ ಈಗ? ಹೌದೌದು, ಎಲ್ಲ ವರ್ಕಿಂಗಲ್ಲೇ ಇದೆ. ನಿಮ್ಮ ಕಾರ್ ಗಾಡಿ ತೊಗೊಂಡವರು ಕಸ್ಟಮರು ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ಯೂಸ್ ಇವಾಗ ಮಾಡ್ಕೊಬೋದು. ಏನು ಮಾಡಂಗಿಲ್ಲ ಸರ್. ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇರೋರಿಗೆ 7 ಸೀಟ್ರು ಯೂಸ್ಫುಲ್ ಅಂತ ಹೇಳ್ಬೋದು, ಅವ್ರು ಯೂಸ್ ಮಾಡ್ಕೋಬೋದು. ಹೌದೌದು, ಓಮಿನಿಕು ತೊಗೊಂಡವ್ರಿಗೆ ಆರಾಮಾಗಿ ಒಳ್ಳೆ ಗಾಡಿ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು? ಸರ್ ಇನ್ಶೂರೆನ್ಸ್ ಇನ್ನೊಂದು 3.5 ತಿಂಗಳಿದೆ. ಹ್ಞೂ FC ನಿಮ್ಗೆ ಇನ್ನ 20-30 ಗಂಟೆ ಬರುತ್ತೆ. ಇನ್ನ 4 ವರ್ಷ ಮೇಲಿದೆ. ಓಕೆ ರೀ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ಕಾರ್ಗೆ ಪ್ರೈಸು? ಸರ್ ಈ ಗಾಡಿಗೆ ನಾವು 3,10,000 ಅಂತ ಇಟ್ಟಿದ್ದೀವಿ. ಹ್ಞೂ ನಿಮ್ಮ ಚಾನಲಿಂದ ಬಂದರೆ ಡೈರೆಕ್ಟ್ ಫೈನಲ್ 285 ಕ್ಲೋಸಿಂಗ್ ಪ್ರೈಸ್. ₹1 ನೆಗೋಷಿಯಬಲ್ ಆಗಲ್ಲ. ಓಕೆ ರೀ ಸರ್. ಮಾಡಲು 2015 ಐತ್ರಿ, ಓನರ್ ಕೂಡ ತಾವು ಸಿಂಗಲ್ ಓನರ್ ಗಾಡಿ ಈ ಥರ ಹುಡುಕ್ತೀನಿ ಅಂತಂದರೆ ಸಿಗಲ್ಲ ಅವರಿಗೆ. ಹೌದು. ಸೀಟಿಂಗ್ ಬಂದುಬಿಟ್ಟು 7 ಸೀಟರ್ ಐತಿ. ತಾವು ಹೇಳಕತ್ತಿದ ರೇಟು 3,10,000. ನಮ್ಮ ಕಡೆಯಿಂದ ಬಂದವ್ರಿಗೆ ಫೈನಲ್ ಟು ಫೈನಲ್ ರೇಟು 2,85,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ, ಹೌದಾ? ಹೌದು, ಫೈನಲ್ ಕ್ಲೋಸಿಂಗ್ ಪ್ರೈಸ್. ಓಕೆ ಸರ್. ಗಾಡಿ ಅಂತ ಲೊಕೇಶನು? ಮಾಗಡಿ ಮೇನ್ ರೋಡು, CJD ಗೇಟು, ಬ್ಯಾಂಗ್ಳೂರು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ ಇದೆ ಸರ್. ಓಕೆ ಸರ್, ಅಪ್ಡೇಟ್ ಇರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ. ಥ್ಯಾಂಕ್ ಯು ಸರ್.